ಸೌಕಾರ ಮಂದಿಗೆಲ್ಲ ನಮಸ್ಕಾರ ರೀ. ನಾನು ನಿಮ್ಮ ಅಕ್ಷಯ್. ಎಲ್ಲ ಹೆಂಗದಿರಿ? ಎಲ್ಲ ಚಲೋ ಅದಾರ ಅನ್ಕೋತನು. ಸೌಕಾರ ಮಂದಿ, ಇವತ್ತು ನಾ ಬಂದೀನಿ ರೀ ಕಾಗವಾಡದ ಶ್ರೀ ಬ್ರಹ್ಮನಾಥ ದೇವಾಲಯಕ್ಕೆ. ಮತ್ತು ಇದನ್ನು ಶ್ರೀ ದಿಗಂಬರ್ ಜೈನ್ ಬಸ್ತಿ ಅಂತಲೂ ಕರೀತಾರೆ. ಯಾಕಂದ್ರೆ ಹಂಗೆ ಕರೆಯೋಕೆ ಒಂದು ರೀಸನ್ ಐತಿ. ಏನಪ್ಪ ರೀಸನ್ ಅಂದ್ರೆ ರೀ ಸೌಕಾರ ಮಂದಿ, ಇಲ್ಲಿ ನೆಲಮಹಡಿಯಲ್ಲಿ ತೀರ್ಥಂಕರಾದ ಶಾಂತಿನಾಥ ಭಗವಾನ್ರ ಮತ್ತು ಶ್ರೀ ಪಾರ್ಶ್ವನಾಥ ಭಗವಾನ್ರ ವಿಗ್ರಹಗಳದ ನೋಡ್ರಪ್ಪ. ಇದು ಮೇಲ್ನೋಟಕ್ಕೆ ಒಂದು ಬ್ರಹ್ಮನಾಥ ದೇವಾಲಯ ಗುಡಿ ಅಂದ್ರೂ ಕೆಳಗೆ ಜಿನ ಮಂದಿರ ಐತ್ರಿ. ಸೌಕಾರ ಮಂದಿ, ಇದೊಂದು ಜೈನ ಮತ್ತು ಲಿಂಗಾಯತ ಸಮ್ಮಿಲನ ದೇವಾಲಯ ನೋಡ್ರಪ್ಪ. ಇದು ಹೊರಗಿನಿಂದ ನೋಡೋಕೆ ನಿಮ್ಗೆ ಒಂದು ಮಸ್ಜಿದ್ ಥರ ಕಂಡ್ರು, ಒಳಗಡೆ ಇದು ಬ್ರಹ್ಮನಾಥ ದೇವಾಲಯ ಮತ್ತು ಕೆಳಗೆ ಎರಡು ನೆಲಮಹಡಿಯಲ್ಲಿ ಜೈನ ದಿಗಂಬರ್ ಮೂರ್ತಿಗಳದ ನೋಡ್ರಿ. ಸೌಕಾರ ಮಂದಿ, ನೋಡೋಕೆ ಒಂದು ಮಿಸ್ಟರೀಸ್ ಅನ್ಬೋದು. ಈ ದೇವಾಲಯ ನೀವು ನೋಡ್ಬೇಕಂದ್ರೆ ಕಾಗವಾಡ ತಾಲೂಕು, ಬೆಳಗಾವಿ ಜಿಲ್ಲಾ, ಕಾಗವಾಡಕ್ಕೆ ಬರಬೇಕಾಗ್ತದೆ ರೀ. ಇದ್ರ ಬಗ್ಗೆ ನಾವು ಒಂದು ಫುಲ್ ಡೀಟೇಲ್ ವೀಡಿಯೋನು ಮಾಡಿ ನನ್ನ ಯೂಟ್ಯೂಬ್ ಚಾನಲ್ದಾಗ ಹಾಕೇನೋ, ನೀವು ಹೋಗಿ ನೋಡ್ಬೋದು. ಮತ್ತು ನಿಮಗೆ ಬೇಕಾದ್ರೆ ನಾನು ಲಿಂಕು ಡಿಸ್ಕ್ರಿಪ್ಷನ್ದಾಗ ಕೊಡ್ತೇನೆ ನೋಡ್ರಿ. ಇದಂತೂ ನಮ್ಮ ಮನೆ ದೇವ್ರ ಐತ್ರಿ. ನಾವಂತೂ ಪ್ರತಿ ವರ್ಷ ಬಂದು ದೇವ್ರ ದರ್ಶನ ತೊಗೊಂಡು ಹೋಗ್ತೀವಿ ರೀ. ಇದಂತೂ ಫ್ಯಾಮಿಲಿ ಜೊತೆ ಬಂದು ನೋಡುವಂಥ ಬೆಸ್ಟ್ ಪ್ಲೇಸ್ ರೀ. ಎಲ್ಲರಿಗೂ ಹೇಳ್ತು, ನೀವು ಬರ್ರಿ, ನೋಡ್ರಿ, ಮಸ್ತ್ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.